ಅಗ್ರಹಾರ ಜೈಲಿನ ಒಳಗೆ ಮೆಗಾ ಆಪರೇಷನ್ ನಡೆಸಲಾಗ್ತಾ ಇದೆ. ಡಿಜಿಪಿ ಅಲೋಕ್ ಕುಮಾರ್ ಎಂಟ್ರಿ ಆಗ್ತಾ ಇದ್ದಂತೆ ಎಲ್ಲಾ ಜೈಲುಗಳಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ 6 ಮೊಬೈಲ್ ಫೋನ್ಗಳು 4 ಚಾಕುಗಳು ಕೂಡ ಪತ್ತೆಯಾಗಿದೆ. ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಖೈದಿಗಳಿಗೆ ಪೊಲೀಸರು ಗುನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ವಿಶೇಷ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಜೈಲಿನ ಒಳಭಾಗದಲ್ಲಿ ಮೆಗಾ ಆಪರೇಷನ್ ಶುರುವಾಗಿದೆ. ಈಗಾಗಲೇ ಇಂಚಿಂಚು ತಡಕಾಡ್ತಾ ಇದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಎಂಟ್ರಿ ಆಗ್ತಾ ಇದ್ದಂತೆ ದಾಳಿಯನ್ನು ನಡೆಸಲಾಗಿದೆ. 6 ಮೊಬೈಲ್ಗಳು 4 ಚಾಕುಗಳು ಕೂಡ ಪತ್ತೆಯಾಗಿದೆ. ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಖೈದಿಗಳಿಗೆ ಪೊಲೀಸರೀಗ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಜೈಲುಗಳಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ಚುರುಕಾಗಿದೆ. ಜೈಲಿನ ಮೇಲೆ ದಾಳಿ ಮಾಡಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಖಾಕಿಗಳು. 36 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಜೈಲಧಿಕಾರಿಗಳು ನಿರಂತರವಾಗಿ ಭಾಗಿಯಾಗಿದ್ದಾರೆ. ಮೈಸೂರು ಜೈಲಿನಲ್ಲಿ 9 ಫೋನ್ಗಳು ಪತ್ತೆಯಾಯಿತು, 11 ಸಿಮ್ ಕಾರ್ಡ್ ಪತ್ತೆಯಾಯಿತು. ಬೆಳಗಾವಿ ಜೈಲಿನಲ್ಲಿ 4 ಫೋನ್ ಪತ್ತೆಯಾಯಿತು, 366 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ದಾಳಿಯ ವೇಳೆ ಹೊರಗೆ ಗಾಂಜಾವನ್ನು ಎಸೆದಿದ್ರು ಆರೋಪಿಗಳು. ಮಂಗಳೂರು ಜೈಲಿನಲ್ಲಿ 4 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಅಲೋಕ್ ಕುಮಾರ್ ಬಂಧಿಖಾನೆ ಡಿಜಿಪಿ ಆಗ್ತಾ ಇದ್ದಂತೆ ಜೈಲಿನ ಒಳಭಾಗದಲ್ಲಿ ನಡೀತಾ ಇದ್ದಂಥ ಅಕ್ರಮ ಚಟುವಟಿಕೆಗಳಿಗೆಲ್ಲ ಬ್ರೇಕ್ ಅನ್ನು ಹಾಕ್ತಾ ಇದ್ದಾರೆ. ಕೇವಲ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಜೈಲುಗಳಿದೆಯೋ ಅಲ್ಲೆಲ್ಲ ಕಡೆಯೂ ಕೂಡ ಬಿಸಿ ಮುಟ್ಟಿಸಲಾಗ್ತಾ ಇದೆ.